ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸುದ್ದಿ ವಿಸ್ಮಯ. ಮಾಜಿ ನೀಲಿತಾರೆ ಸನ್ನಿ ಲಿಯೋನ್ ಮಾದಕ ಲೋಕದ ನಟಿ ಅನ್ನೋದು ಮಾತ್ರ ನಿಮಗೆ ಗೊತ್ತು. ಆದ್ರೆ ಆಕೆಯ ನೋವಿನ ಕತೆ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಸನ್ನಿ ಲಿಯೋನ್ ಜೀವನದ ಕಷ್ಟದ ಒಂದು ಭಾಗದ ವಿಚಾರವನ್ನ ನಿಮ್ಮ ಮುಂದೆ ಬಿಚ್ಚಿರ್ತೀವಿ. ಮಾಜಿ ನೀಲಿತಾರೆ ಹಾಗೂ ಬಾಲಿವುಡ್ ನಟಿ ಸನ್ನಿ ಲಿಯೋನ್ ತಮ್ಮ ವೃತ್ತಿ ಜೀವನದ ಆರಂಭಿಕ ದಿನಗಳಲ್ಲಿ ಎದುರಿಸಿದ ಕಠಿಣ ಸವಾಲುಗಳು ಮತ್ತು ಇದರಿಂದ ತಮ್ಮ ಕುಟುಂಬ ಅನುಭವಿಸಿದ ನೋವಿನ ಬಗ್ಗೆ ಇದೀಗ ಮುಕ್ತವಾಗಿ ಮಾತನಾಡಿದ್ದಾರೆ. ಮನರಂಜನಾ ಉದ್ಯಮಕ್ಕೆ ಅನಿವಾರ್ಯವಾಗಿ ಕಾಲಿಟ್ಟು ಸಂಬಳ ಬಂದಾಗ ತಂದೆ ತಾಯಿ ಬಳಿ ಕೆಲಸದ ಹೆಸರನ್ನ ಹೇಳಲಾಗದೆ ಪ್ರತಿಷ್ಠಿತ ಪೆಂಟ್ ಹೌಸ್ ಪೆಟ್ ಆಫ್ ದಿ ಇಯರ್ ಪ್ರಶಸ್ತಿ ಮತ್ತು $1,00,000 ಬಹುಮಾನ ಬಂದಿತ್ತು ಅಂತ ಸುಳ್ಳು ಹೇಳಿದ್ರಂತೆ ಸನ್ನಿ ಲಿಯೋನ್ ಅವರು. ಆದ್ರೆ ತಂದೆ ತಾಯಿಗೆ ಅದಾಗಲೇ ತಮ್ಮ ಮಗಳು ನೀಲಿತಾರೆ ಅಂತ ತಿಳಿದಿದ್ರಿಂದ ಆಘಾತದಿಂದಲೇ ಮಾತನಾಡಿದ ತಾಯಿ, ನೀನು ಬೆತ್ತಲಾಗಿದ್ಯಾ ಅಂತ ಪ್ರಶ್ನೆ ಮಾಡಿ ಕಣ್ಣೀರಿಟ್ರು. ಅಲ್ಲದೆ ತಮ್ಮ ನಿಜವಾದ ಹೆಸರು ಕರಂಜಿತ್ ಕೌರ್ ಬದಲಿಗೆ ಸನ್ನಿ ಲಿಯೋನ್ ಎಂಬ ಹೆಸರನ್ನ ಆರಿಸಿಕೊಂಡಿದ್ದಕ್ಕೆ ಅವರ ತಾಯಿ ಬೇಸರ ವ್ಯಕ್ತಪಡಿಸಿದ್ರಂತೆ. ಈ ಸಂದರ್ಭದಲ್ಲಿ ಸನ್ನಿ ಲಿಯೋನ್ ಅವರ ತಂದೆ ತಾಯಿ ಯಾವುದೇ ಕಠಿಣವಾದ ಕ್ರಮವನ್ನ ಕೈಗೊಳ್ಳಿಲ್ಲ. ನೀನು ಈ ದಾರಿಯನ್ನ ಆರಿಸಿಕೊಂಡ ಮೇಲೆ ಅದರಲ್ಲಿ ಯಶಸ್ಸು ಸಾಧಿಸುವಂತ ತಂದೆ ತಾಯಿ ಬೆಂಬಲವನ್ನ ಸೂಚಿಸಿದ್ರಂತೆ. ಹಣವಿಲ್ಲದೆ ಇದ್ದಿದ್ರಿಂದ ಈ ಫೀಲ್ಡ್ ನ ಆಯ್ಕೆ ಮಾಡಿದ ಸನ್ನಿ ಲಿಯೋನ್ಗೆ ನಂತರ ಬಹಳನೇ ತೊಂದರೆ ಉಂಟಾಯಿತು. ಆಕೆಯ ಕುಟುಂಬ ಬಹಿಷ್ಕಾರ, ಅಪಹಾಸ್ಯವನ್ನ ಎದುರಿಸಿತು. ಸಂಬಂಧಿಕರು ಮತ್ತು ಸ್ನೇಹಿತರು ಇವರ ಜೊತೆಗೆ ಎಲ್ಲಾ ಸಂಬಂಧಗಳನ್ನ ಕೂಡ ಕಡಿದುಕೊಂಡ್ರು. ಸನ್ನಿ ಲಿಯೋನ್ ಮಾತ್ರ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ರು. ಇನ್ನು ಸನ್ನಿ ಲಿಯೋನ್ 2012ಕ್ಕೆ ಬಾಲಿವುಡ್ಗೆ ಪ್ರವೇಶ ಮಾಡಿ ನೀಲಿ ಲೋಕಕ್ಕೆ ಗುಡ್ ಬೈ ಹೇಳಿದ್ರು. ಈಗ ಒಳ್ಳೆಯ ಜೀವನವನ್ನ ನಡೆಸುತ್ತಿದ್ದಾರೆ. ಅದೆಷ್ಟೋ ಮಕ್ಕಳ ಪಾಲಿಗೆ ತಾಯಿಯಾಗಿದ್ದಾರೆ. ಅದೆಷ್ಟೋ ಬಡವರ ಪಾಲಿಗೆ ಸಾಕ್ಷಾತ್ ದೇವತೆಯೇ ಆಗಿದ್ದಾರೆ. ಅದೇನೇ ಇರ್ಲಿ, ನಟ ನಟಿಯರು ತೆರೆ ಮುಂದೆ ಹೇಗೆ ಕಾಣಿಸಿದ್ರು ಕೂಡ ತೆರೆ ಹಿಂದಿನ ನೋವು ಅವರಿಗಷ್ಟೇ ಗೊತ್ತಲ್ವಾ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಸುದ್ದಿ ವಿಸ್ಮಯ. ಮುಂದಿನ ನೋವಿನ ಕತೆ ಯಾರದ್ದು ಹೇಳ್ಬೇಕು ಅಂತ ಕಾಮೆಂಟ್ ಮಾಡಿ.